ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಜವಾರಿ ಮೆಕ್ಕೆಕಾಯಿಂದ ರುಚಿಕರವಾದ ಮತ್ತು ಆರೋಗ್ಯಕರವಾದ ಒಂದು ಚಟ್ನಿ ಮಾಡುತ್ತೇನೆ. ಇದು ಬಿಸಿ ಜೋಳದ ರೊಟ್ಟಿಗೆ ಬಹಳ ಸೂಪರ್ ಆಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ನಾನು ಇಲ್ಲಿ ಜವಾರಿ ಮೆಕ್ಕೆಕಾಯನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ 2 ಮೆಕ್ಕೆಕಾಯನ್ನು ತೆಗೆದುಕೊಂಡು ಚಟ್ನಿ ಮಾಡುತ್ತೇನೆ. ಈಗ ಮೆಕ್ಕೆಕಾಯನ್ನು ಸ್ವಚ್ಛವಾಗಿ ತೊಳೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. ಚಟ್ನಿ ಮಾಡಲು ಈ ರೀತಿಯಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. ಮತ್ತು ಹಸಿ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. ಮತ್ತು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ ನೀರಲ್ಲಿ ನೆನೆಸಿದ್ದು, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ. ಈಗ ಚಟ್ನಿ ಕುಟ್ಟುವ ಕಲ್ಲಿಗೆ ನೆನೆಸಿದ ಮೆಣಸಿನಕಾಯನ್ನು ಹಾಕಿ, ಸ್ವಲ್ಪ ಜೀರಿಗೆಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ತರಿಯಾಗಿ ಅರಿದುಕೊಳ್ಳಬೇಕು. ಮನೆಯಲ್ಲಿ ಕುಟಾಣಿ ಇಲ್ಲದಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿಯನ್ನು ತರಿಯಾಗಿ ಕುಟ್ಟಿಕೊಳ್ಳಬೇಕು. ಚಟ್ನಿ ನುಣ್ಣಗಾದರೆ ರುಚಿಯಾಗುವುದಿಲ್ಲ, ತರಿಯಾಗಿರಬೇಕು. ಆದಷ್ಟು ಚಟ್ನಿ ಕಲ್ಲಿಗೆ ಹಾಕಿ ಚಟ್ನಿ ಮಾಡಿಕೊಂಡರೆ ಬಹಳ ರುಚಿಯಾಗಿರುತ್ತದೆ. ಈ ರೀತಿಯಾಗಿ ಚಟ್ನಿಯನ್ನು ಅರಿದುಕೊಳ್ಳಬೇಕು. ಈಗ ಇಷ್ಟಾದರೆ ಸಾಕು. ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ತರಿಯಾಗಿ ಜಜ್ಜಿಕೊಳ್ಳಬೇಕು. ಈ ರೀತಿಯಾಗಿ ಜಜ್ಜಿಕೊಂಡು ನಂತರ ಇದಕ್ಕೆ ಹೆಚ್ಚಿದ ಜವಾರಿ ಮೆಕ್ಕೆಕಾಯಿ ಹೋಳುಗಳನ್ನು ಹಾಕಿ ಇದನ್ನು ಅದೇ ರೀತಿ ತರಿಯಾಗಿ ಕುಟ್ಟಿಕೊಳ್ಳಬೇಕು. ಈ ರೀತಿಯಾಗಿ ತರಿಯಾಗಿ ಕುಟ್ಟಿಕೊಳ್ಳಬೇಕು. ನಂತರ ಅದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಅದೇ ರೀತಿ ತರಿಯಾಗಿ ಕುಟ್ಟಿಕೊಳ್ಳಬೇಕು. ಬಹಳ ನುಣ್ಣಗೆ ಚಟ್ನಿಯನ್ನು ಕುಟ್ಟಿಕೊಳ್ಳಬಾರದು. ನಂತರ ಇದಕ್ಕೆ ಹೆಚ್ಚಿದ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಆಗುವ ತನಕ ಇದನ್ನು ಅರಿದುಕೊಳ್ಳಬೇಕು ಅಥವಾ ಜಜ್ಜಿಕೊಳ್ಳಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ರುಚಿಯಾದ ಜವಾರಿ ಮೆಕ್ಕೆಕಾಯಿ ಚಟ್ನಿ ರೆಡಿ ಆಯಿತು. ಇದು ಬಿಸಿ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬಹಳ ರುಚಿಯಾಗಿರುತ್ತದೆ. ಬಿಸಿ ರೊಟ್ಟಿಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಚಟ್ನಿ ತಿಂದರೆ ಬಹಳ ಸೊಗಸಾಗಿರುತ್ತದೆ.